ಚೆನ್ನಾಗಾಯ್ತು ಕಣೆ ಕತೆ. ಅಲ್ಲ, ವಯಸ್ಸಿಗೆ ಬಂದಿರೋ ಮಗಳು ಸೂರ್ಯನ ಎತ್ತಿ ಮ್ಯಾಕ್ ಬಂದ್ರು ಇನ್ನ ಮನೆ ಕೇಂಡವಳೆ. ನೀನು ಒತ್ತೆಲೆ 5 ಗಂಟೆಗೆ ಎದ್ದು ತೊಳೆದಿದ್ದು ಸಾರಿಸಿದ್ದು ಏನು ಬಾಗ್ಲಿಗೂ ತುಳಸಿ ಕಟ್ಟೆಗೂ ಇಕ್ಕಿದ್ದೆ. ಆ ರಂಗೋಲಿನ ಬಿಡು ಅಂತ ಹೇಳಕ್ಕಾಗಲ್ಲ ಇವಳಿಗೆ. ಬೆಳಿಗ್ಗೆ ಎದ್ದು ಎಲ್ಲ ಮಾಡ್ಕೊಂಡು ಕೂಕಂತಾಳೆ. ಅಲ್ಲ, ನೀನೇ ನೋಡ್ತಿದ್ದೀಗಲ್ಲಮ್ಮ, ಬೆಳಗಿಂದ ಎಷ್ಟೊತ್ತಿಂದ ಎದ್ದೊಳಿಸ್ತೀನಿ ಅಂತ. ಎದ್ದೊಳ್ದಿದ್ದೀನಿ ಏನು ಮಾಡಲಿ ಹೇಳು? ಬೆಳಗ್ಗೆನೆ ಬೈದು ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನು ಹೋಗ್ತಾರೆ ಅಂತ ಸುಮ್ಮನೆ ಇದ್ದೀನಿ. ಅಯ್ಯೋ, ಏನು ಹೆಣ್ಮಕ್ಳು ಏನು ಕತೆನೆ ಹೇಳತ್ತ. ಹಿಂಗೆ ಮುದ್ದು ಮಾಡಿನೇ ಮಗಳನ್ನ ನೀನು ತಲೆ ಮೇಲೆ ಕುಡಿಸ್ಕೊಂಡಿರೋದು. ಇನ್ನೇನು ಅಪ್ಪನೂ ಅಂತವನೇ ತಲೆ ಮೇಲೆ ಇಕ್ಕೊಂಡು ಮೆರೆಸ್ತಾನೆ. ಇನ್ನೇನು ಅಣ್ಣ ಅಂತ ಅನ್ನಿಸ್ಕೊಂಡವನು ಅವನು ಅದೇನೆ. ಏನಜ್ಜಿ ನೀನು ಬೆಳಗ್ಗೆ ನಮ್ಮ ಅಮ್ಮಂಗೆ ಹಾಕ್ಕೊಡ್ತಾ ಇದ್ಯಾ? ನೋಡು. ಅಲ್ಲ, ಬೆಳಗಿಂದ ಎಷ್ಟು ಸರಿ ಎದ್ದೋಡ್ಸಿದ್ದೀಗ, ಏನೇನು ಎದ್ದಿದ್ದಾಳ? ಇವಾಗ ಏನೋ ಒಂದೆರಡು ಒಳ್ಳೇದು ಮಾತು ಹೇಳಿದ್ದಕ್ಕೇನೆ ಎದ್ದು ಓಡ್ ಬಂದ್ಬಿಟ್ಟವಳ ಅವಲೆ. ಏನಜ್ಜಿ ನೀನು ದಿನ ಏನೋ ಅಮ್ಮನೇ ಮಾಡ್ತಾರ? ನಾನೇ ತಾನೇ ದಿನ ಎದ್ದು ಎಲ್ಲ ಕೆಲಸ ಮಾಡೋದು. ಅಲ್ಲ ಕಣಿ, ದಿನ ಎದ್ದು ಕೆಲಸ ಮಾಡೋಳು. ಇವತ್ತು ಹೊತ್ತು ಮುಂಚೆನೆ ಎದ್ದು ನಿಮ್ಮ ಅಮ್ಮಂಗಂದ್ರವಷ್ಟು ಏನಾನ ಕೈಸಿ ಬೇಯಿಸಿ ಕೆಲಸ ಮಾಡ್ಕೊಡೋದು ಬೇಡವಾ? ಯಾಕೆ ಇವತ್ತು ವಾರ ಅಂಬೋದು ಗೊತ್ತಿಲ್ವೇನು ನಿನ್ಗೆ? ನೀನೇ ಬಂದು ಎದ್ದೋಳಿಸ್ಬೇಕಾಗಿತ್ತು. ಅದಕ್ಕೆ ಬಂದು ಅಮ್ಮಂಗ ಹತ್ರ ಈ ಥರ ಎಲ್ಲ ಚಾಡಿ ಹೇಳ್ದ ನೀನು? ಲೇ ಪೂಜಾ, ಸಾಕು ಬಾಯಿ ಮುಚ್ಚಿ. ಅವಮ್ಮನ ಮೇಲೆ ಏನಕ್ಕೆ ಹೋಗಿದೆ ಜಗಳಕ್ಕೆ? ಅಮ್ಮ ಮಗಳು ಚೆನ್ನಾಗಿದ್ದೀರಾ, ನಾನೊಬ್ರು ಸಿಕ್ಕಿದ್ದೀನಿ ಅಂತ ಹೊತ್ತು ಮುಂಚೆ ಎದ್ದು ಏನಾನ ಕೈ ಕಾಲು ಮಕ್ಕ ತೊಳ್ಕೊಂಡು ಬಾಗ್ಲಿಗಿಗ್ಲು ಸಾರಿಸಿ ಎಲ್ಲನು ನೀರಿಗೆ ರುಯ್ಕೊಂಡು ಕಾಪಿ ಗೀಪಿ ಇಕ್ಕೊಟ್ಟು ಮನೆಗೆ ಏನೇನು ಬೇಕು ಎತ್ತಬೇಕು ಏನು ನೋಡೋಂಗೆ ಇಲ್ಲ. ವಯಸ್ಸಿಗೆ ಬಂದು ಹೆಣ್ಮಗಳು ಸೂರ್ಯನ ಎತ್ತಿಗೆ ಬಂದ್ರು ಮನೆ ಕೇಂಡವಳೆ. ಏನೋ ನಾನು ಇರೋವರೆಗೂ ಕೆಲಸ ಮಾಡ್ತೀನಿ, ಆಮೇಲೆ ಅಮ್ಮನೇ ತಾನೇ ಮಾಡ್ಕೊಳ್ಳೋದು. ಅವಳಕ್ಕೆ ಮಾಡ್ತಾಳೆ? ನಿಮ್ಮ ಮನೆಗೆ ಕಟ್ಕೊ ಬರಲ್ವಾ? ನಿಮ್ಮ ಅಮ್ಮನ ಸೊಸೆನ ಅವಳು ಮಾಡ್ಕೊಂತಾಳೆ. ಆಯ್ತೋಗೆ, ಸುಮ್ಮನೆ ನಿಮ್ಮ ಜೊತೆ ವಾದ ಮಾಡಕ್ಕೆ ಹೋಗ್ಬೇಡ ನೀನು. ಹೋಗಿ ಆ ನೀರಿಗೆ ರುಯ್ಕೊಂಡು ಆ ದೇವ್ರಿಗೆ ದೀಪ ಹಚ್ಚೋಗಿ ಹೋಗಿ ಇವತ್ತು. ಏನಾನ ಹೇಳಕ್ಕಿಲ್ಲ. ಉದ್ದಕ್ಕೂ ಜಗಳಕ್ಕೆ ಬಂದ್ಬಿಡ್ತಾಳೆ. ಕೊಟ್ಟ ಮನೆಗೂ ಹೋಗಿ ಹಿಂಗೆ ಕೆಲಸ ಮಾಡಿ ವಾದ ಮಾಡು. ಸರಿಯಾಗಿ ಮಾಡಿ ಕಳಿಸ್ತಾರೆ ನಿನ್ನ ಮನೆಗೆ. ಹೋಗಿ ಸುಮ್ಕಿರಮ್ಮ, ವಾರ ಒಪ್ಪತ್ತಂದೆ ಹುಡುಗಿ ಯಾಕೆ ಬೈಯಕ್ಕೆ ಹೋಗ್ತೀಯ ಅಂತ ಸುಮ್ಮನಿರು. ಅಯ್ಯ ಹೇಳಿ, ನೀನು ಹೋಗ್ಲಿ ಪಾಪ ಅಂತೇಳಿ ನೋಡ್ತಾ ಇದ್ದೀನಿ ನಾನು. ಎಮ್ಮೆ ಎದ್ದು ಬೆಳಗ್ಗೆ ಎದ್ದು ಒಂದು ಈಟಂಗೆ ಒಟ್ಟಿ ಕಸ ಗುಡಿಸಿ ಸುಮ್ಮನೆ ನೀರ್ಸಿ ಮುಗಿಸ್ಬಿಟ್ಟು ಒಂದು ರಂಗೋಲಿ ಹಾಕೋ ಹಾಕ್ಬಿಡ್ತಾಳತ್ತ. ಬಾಗ್ಲಿಗೆ ಒಂದಿಟ್ಟು ಬಟ್ಟಿಕ್ಕಿ ಹೊಚ್ಕಟ್ಟಾಗ ಒಂದಿಟ್ಟು ನಯ ಇಲ್ಲ ನಾಜಾಕಿಲ್ಲ. ಯಾವಾಗ ಕಲಿಸ್ತೀಯ ಬುದ್ಧಿ ಎಲ್ಲನು? ಕಲಿತಾಳೆ, ಸುಮ್ಕಿರು. ಇನ್ನ ದಿನ ಐತೆ. ಐತಿ ವರ್ಷಕ್ಕೆಲ್ಲ ಮದುವೆ ಮಾಡ್ತೀವಿ. ಮುಂದ್ ವರ್ಷಕ್ಕೆಲ್ಲ ಮಗ್ಳಿಗೆ ಮದುವೆ ಮಾಡ್ದಂಗೆ ಮನೆಗೆ ಇಕ್ಕೊಂಡು ಕೂಕಳೆ. ಏನ್ ಸಲ್ತಕ್ಕ ಅಮ್ಮ ಮಗಳು ಜೋರಾಗಿ ಮಾತಾಡ್ಕೊಂಡು ಕೂಕೊಂಡಿದ್ದೀರಿ? ಏನಿಲ್ಲ ಬಾರೆ ಸವಿತಮ್ಮ. ರಂಗೋಲಿ ಮೇಲೆ ಕೂಕೊಂಡಿದ್ದೀಗಲ್ಲೇ, ಇನ್ನು ಇವಾಗ ಬರ್ದಿದ್ದೀನಿ ಒಂದಿಟ್ಟು ಹತ್ ಕಡೆಗೆ ಸರಿ ಕಾಂಗೆ. ನೀನ್ ನೋಡ್ಲಿ ಕಂಡ್ಲಲ್ದಕ್ಕ ನಾನು ಏನ್ ವಾರ ಮಾಡ್ತಿದ್ದೀಗೇನು ಇವತ್ತು? ಹ್ಞೂ ಕಣೆ, ಆಯ್ತು ನಿಂದೆಲ್ಲ? ನಮ್ಮ ಮನೆಗೆ ಬೆಳಗಿನ ಜಾವ ಯಾರು ಮಾಡ್ತಾರೆ ಪೂಜೆನ? ನಾನು ಒತ್ಬಿಡ್ಲು ಎಲ್ಲ ಕೆಲಸ ಮಾಡ್ಕೊಂಡು ನಿಧಾನಕ್ಕೆ ಸಾಯಂಕಾಲದ ಕಡೆಯಿಂದ ದೀಪ ಹಚ್ಕೊಂತೀನಿ. ಅಯ್ಯ, ಮೊದ್ಲೆಲ್ಲ ನಾನು ಹಂಗೆ ಮಾಡ್ತಿದ್ದಿದ್ದು. ಇವಾಗ ನಮ್ಮ ಪೂಜಮ್ಮ ಹಂಗೆ ಎತ್ಕೊಂಡ್ಮೇಲೆ ಎಲ್ಲ ಮಾಡ್ಕೊಂತಾಳೆ. ಬೆಳಗ್ಗೆನೆ ಬಂದಿದ್ದೀವಲ್ಲಮ್ಮ ಮನೆ ಕಡಿಕೆ. ಇನ್ನೇನಕ್ಕೆ ಬರ್ಲಿ ಗಿರ್ಜಕ್ಕ? ಮೊನ್ನೆ ಎಲ್ಲ ಕೂಲರ್ಗೆ ದುಡ್ಡು ಕೊಟ್ರಂತೆ. ನಾನು ಇರಲಿಲ್ಲ, ಮಗಳೂರಿಗೆ ಹೋಗಿದ್ದೆ. ಹಂಗಾಗಿ ಈಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಅಲ್ಲದೆ ಮಗಳನ್ನ ಊರಿಂದ ಬೇರೆ ಕರ್ಕ ಬಂದಿದ್ದೀನಿ ಕಣ್ ಗಿರ್ಜಕ್ಕ. ಅವಳು ಒಂದೇ 2 ದಿನ ಇದ್ದು ಹೋಗ್ತಾಳೆ. ಹೋಗಿ ಏನೋ ಒಂದಿಟ್ಟು ಸಿಹಿ ಅಡುಗೆ ಮಾಡೋಣ ಅಂತೇಳಿ ಕಾಸು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಗೌಡ್ರು ಅವ್ರೇನು ಆಗಲೇ ಹಂಗಾರೆ ಮೊನ್ನೆ ಈಸ್ಕೊಂಡು ಹೋಗಿರ್ಲಿಲ್ವೇ ನೀನು? ಇಲ್ಲ ಕಂಡಲ್ ತಕ್ಕ, ಬೇಕಾದ್ರೆ ಕೇಳಿ ವೆಂಕಟೇಶನ. ನಾನು ಇರಲಿಲ್ಲ, ಊರಿಗೆ ಹೋಗಿದ್ದೆ. ಹೋಗಿ ಬಿಡು. ಎಷ್ಟು ಕೊಡ್ಬೇಕೆ? ಕೊಡ್ತೀನಿ ಹೇಳಿ ನಾನೇನೆ. 5 ದಿವಸದ ಕೊಡ್ಬೇಕಲ್ಲ ತಕ್ಕ. 750 ಕೊಡಬೇಕು. ಎಷ್ಟೈತೆ ಅಷ್ಟು ಕೊಡು. ಹೋಗಿ ಅಮ್ಮಯ್ಯ ಕೊಟ್ಟು ಕಳಿಸು. ನಿಮ್ಮ ಯಜಮಾನಪ್ಪ ಇನ್ನು ಮಿಕ್ಕಿದ್ದೇನ ಇದ್ರೆ ಕೊಡು ಅಂತ ಹೇಳ್ತಿದ್ನಲ್ಲ, ಕೊಟ್ಟು ಕಳಿಸು. ಹೋಗು, ನೆಂಟರು ಬೇರೆ ಬಂದವ್ರೆ ನಮ್ಮ ಮನೆಗೆ. ಆಯ್ತು ಹೇಳಮ್ಮ, ಕೊಡ್ತೀನಿ. ಅಂದಾಗೆ ಮನೆ ಹೊಲ್ತಾಗೆ ಕೂಲೆಲ್ಲ ಮಾತಾಡ್ಕೊಂತಿದ್ರು ಗಿರ್ಜಕ್ಕ. ಸೂರ್ಯ ಪುಂಗೇನ ಹೆಣ್ಣು ನೋಡ್ತಿದ್ದೀರಂತೆ, ನಿಜವೇ? ಅಯ್ಯೋ, ನನಗೂ ಹೇಳಿ ಸಾಕಾಯ್ತು ಕಣೆ ಸವಿತಮ್ಮ. ನಮ್ಮ ಒಳಿಯಂದ್ರು ನೋಡಿದ್ರೆ ಪಂಚಾಯ್ತಿ ಅದು ಇದು ಅಲ್ಲಿ ಕೆಲಸ ತೋಟದ ಕೆಲಸ ಅಂತ ಓಡಾಡ್ಕೊಂಡು ಕೂಕೊಂಡವ್ರೆ. ಇವನ್ ನೋಡಿದ್ರೆ ಅದೇನೋ ಕೆಲಸ ಸಿಕ್ಕೈತೆ ಹೋಗಿ ಬರ್ತೀನಿ ಅಂತ ಏನೋ ಓದ ನೆನ್ನೆ. ಇನ್ನೂ ಬಂದಿಲ್ಲ, ಫ್ರೆಂಡ್ಗಳ ಜೊತೆ ಓದೋನು. ಅಯ್ಯೋ, ಏನು ಕೆಲ್ಸಕ್ಕೆ ಹೋಗ್ಬೇಕಾ ಏನೋ ಹೇಳತ್ತೆ ಹುಡುಗ. ಇರೋದನ್ನೇ ಇಲ್ಲೇ ಎಲ್ಲ ನೋಡ್ಕೊಂಡು ಇಷ್ಟೊಂದೆಲ್ಲ ಜಮೀನು ಇಕ್ಕೊಂಡು ಇದ್ರಾಗೆ ಮಾಡ್ಕೊಂಡ್ರೆ ಆಗುತ್ತೆ. ಏನ ಕಣೆ ಸವಿತಮ್ಮ, ಅವ್ರವ್ರ ಇಷ್ಟ. ಏನೋ ಇಷ್ಟ ಓದಿದ್ದಾನೆ ತಕ್ಕ ಮಟ್ಟಿಗೆ. ಏನೋ ನಾವು ಒಂದಿಟ್ಟು ಮಂತೆಗಿರೋದ್ಕಿಂತ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗವನಿ. ಅದೇ ಬೇಜಾರು ಕಳ್ದಂಗೆ. ನೀ ಹಂಗ ಮಾಡ್ಕೊಂಡ್ಲಿ ತಕ ಹೋಗ್ಲಿ. ತಕಳೆ ಸವಿತಮ್ಮ, ಕೊಟ್ಟಿದ್ದೀನಿ ಕಣೆ, ಇನ್ಯಾವುದೂ ಇಲ್ಲ. ಹ್ಞೂ ಆಯ್ತು ಹೇಳಿ, ಇನ್ಯಾವುದೂ ಇಲ್ಲ. ಈಸ್ಕೊಂಡ್ಮೇಲೆ ತಿರ್ಗಾ ನಾನಿನ್ನೇನು ಕೇಳಕ್ಕೆ ಹೋಗ್ಲಿ? ಅಲ್ಲ ಹೇಳಿದ್ದು ಹೆಂಗನಾಗ್ಲಿ ಅಂತ. ಸರಿ ಕಂಡಲ್ ತಕ, ನಾನು ಇಲ್ಲಿ ಬರ್ತೀನಿ. ಏನಾನ ಇದ್ರಿ ಹೇಳಿ ಕಳಿಸು, ಬರ್ತೀನಿ ಕೂಲಿಗೆ. ಹ್ಞೂ ಕಣೆ, ಆಯ್ತು. ಏನೇ ಕಲಿಯಡಿ ಇದು? ಲಂಗ ದೋಣಿ ಎಲ್ಲ ಹಾಕೊಂಡು ಮಿರಿಮಿರ ಅಂತ ಮಿಂಚ್ತಾ ಇದೀಯಾ? ಏನೇ ಸಮಾಚಾರ? ಮಾತಾಡೆ. ನಮ್ಮ
ನಮ್ಮ ಚಿಕ್ಕಮ್ಮ ಏನನ್ನ ಕೇಳಿಸ್ಕೊಂಡ್ರೆ ಅಷ್ಟೇ ನಿನ್ಗೆ. ಅಯ್ಯೋ ವಡಿ ಗೋಲಿ, ಪ್ಲೀಸ್ ನಿಧಾನಕ್ಕೆ ಮಾತಾಡೆ. ಸರಿ ಆಯ್ತು. ಏನಿದು ಲಂಗದವಣಿ ಎಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಏನೇ ಸಮಾಚಾರ? ಅದೆಲ್ಲ ಆಮೇಲೆ ಹೇಳ್ತೀನಿ, ನಡಿ ಇಲ್ಲಿಂದ ಮೊದಲು ಹೊರಡೋಣ. ಹೊರಡ್ಬೇಕಾ? ಎಲ್ಲಿಗೆ ಎಲ್ಲಿಗೆ ಅಂದ್ರೆ ನಿನ್ ಜೊತೆ ಮಾತಾಡ್ಬೇಕು ನಾನು. ನಡಿಯೇ. ಅಮ್ಮ ತಾಯಿ, ಏನೋ ಮಾಡಕ್ ಹೋಗ್ಬಿಟ್ಟು ನನ್ನನ್ನು ಸಿಕ್ಕಾಕ್ಸ್ಬಿಟ್ಟಿಯಾ? ನಿಮ್ ಚಿಕ್ಕಮ್ಮ ಇದಾರಲ್ವ ಮನೆಗೆ? ಹಂಗೆಲ್ಲ ಏನು ಇಲ್ಲ ಕಣೆ, ಮನೇಲಿ ಇದ್ದು ಬೇಜಾರಾಗ್ತಿದೆ, ನಿನ್ ಜೊತೆ ಮಾತಾಡ್ಬೇಕು. ಹೋಗೋಣ ನಡಿ. ಆದ್ರೂ ಕಲ್ಯಾಣಿ, ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ ನೀನು, ಸೂಪರ್. ಸರಿ, ನೀನು ಇವಾಗ ಬರ್ತೀಯ ಹೋಗೋದು ಬೇಡ ಹೇಳು? ಸರಿ ನಡಿ. ಅಯ್ಯೋ ಸಾಕು ನಿಂತ್ಕೊಳ್ಳೆ, ಇನ್ನೆಷ್ಟು ದೂರ ಕರ್ಕೊಂಡು ಹೋಗ್ತೀಯಾ? ಮನೆಯಿಂದ ಆಚೆ ಬಂದ್ರು ಇನ್ನೂ ಹೋಗೋದ್ರಾಗೆ ಇದ್ದಾಳೆ, ಹಂಗಂತ ಇಲ್ಲಿ ರೋಡಲ್ಲಿ ನಿಂತ್ಕೊ ಅಂತನಾ? ಪರವಾಗಿಲ್ಲ ಬಿಡು, ಇದೇನು ಯಾರು ಏನು ಓಡಾಡಲ್ಲ ಯಾವಾಗ್ಲೂ. ಸರಿ, ಏನಕ್ಕೆ ಅರ್ಜೆಂಟಾಗಿ ಹೇಳಿ ಕಳಿಸಿದ್ದೆ? ಏನಿಲ್ಲ ಕಣೆ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ ಹೇಳು, ನನ್ನ ಹತ್ರ ಬಿಟ್ಟರೆ ಇನ್ಯಾರ ಹತ್ರ ಮಾತಾಡ್ತೀಯ ನೀನು? ನಿನ್ನ ಕಷ್ಟ ಸುಖ ಎಲ್ಲ ನನ್ನ ಹತ್ರನೇ ತಾನೇ ನೀನು ಶೇರ್ ಮಾಡ್ಕೊಳ್ಳೋದು. ನಿಜ ಕಣೆ ಸುಮ, ಅಜ್ಜಿ ಇರೋವರೆಗೂ ಅಜ್ಜಿ ಜೊತೆ ಎಲ್ಲ ಶೇರ್ ಮಾಡ್ಕೊತಿದ್ದೆ, ಆದರೆ ಇವಾಗ ಎಲ್ಲ ನೀನೇ ನನಗೆ. ಏನು ನಿಮ್ಮಪ್ಪ ಎಲ್ಲ ಹುಡುಗನೇನಾದರೂ ನೋಡ್ಬಿಟ್ರಾ? ಸುಮ್ಮನೆ ಇರೇ, ರೇಗಿಸ್ಬೇಡ ನನಗೆ. ಯಾವಾಗಲೂ ಇದನ್ನೇ ಕೇಳ್ತೀಯ, ಮತ್ತೆ ಇದು ಬಿಟ್ಟರೆ ಇನ್ನೇನು ಹೇಳ್ತೀಯ ನೀನು ನನಗೆ? ನೀನೇನು ಯಾವತ್ತೂ ಕೇಳ್ತಿರೋಳು, ಇವತ್ತು ಈ ಥರ ಕೇಳ್ತಾ ಇದೀಯಾ? ಯಾಕೆ ಅಂದರೆ ಲಂಗದವಣಿ ಎಲ್ಲ ಹಾಕೊಂಡು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ, ಮತ್ತೆ ಕೇಳಬಾರ್ದಾ? ಹಾಗೇನಿಲ್ಲ ಕಣೆ, ಸುಮ್ಮನೆ ನೋಡಿದೆ, ಯಾಕೋ ಹಾಕೋಬೇಕು ಅಂತ ಆಸೆ ಆಯಿತು, ಅದಕ್ಕೆ ಹಾಕ್ಕೊಂಡೆ. ಹೋ, ಏನು ನಮ್ಮ ಹುಡುಗಿಗೆ ಆಸೆ ಗೀಸೆ ಎಲ್ಲ ಬರ್ತಾ ಇದೆ. ಎಲ್ಲೋ ಏನೋ ಮಿಸ್ಟೇಕ್ ಆಗ್ತಾ ಇದೆ. ಹೋಗಿ ಸುಮ್ಮ, ಏನೇನೋ ಮಾತಾಡ್ಬೇಡ ನೀನು ನನಗೆ. ಮತ್ತೆ ನಿಜ ಹೇಳು, ಇಷ್ಟು ವರ್ಷದಿಂದ ಒಂದು ಒಳ್ಳೆ ಬಟ್ಟೆ ಹಾಕ್ದೋಳಲ್ಲ ನೀನು, ಇಷ್ಟು ಖುಷಿಯಾಗಿ ಇದ್ದಾಳಲ್ಲ, ಏನೋ ಇವತ್ತೊಂಥರ ನಿನ್ನ ಮುಖದಲ್ಲಿ ಏನೋ ಒಂಥರ ನಾಚಿಕೆ ಕಣೆ. ನೀನು ನೋಡೋದೇ ಒಂದು ಖುಷಿ ಆಗ್ತಾ ಇದೆ ನನಗೆ. ಇಷ್ಟು ದಿವಸ ಯಾವಾಗ ನೋಡಿದ್ರು ಅಳುಮುಂಜಿ ಥರ ಅಂತ ಅಳ್ತಿದ್ದೆ. ನಿಜವಾಗ್ಲೂ ನಿಜ ಕಣೆ ಕಲ್ಯಾಣಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಇಷ್ಟು ದಿವಸ ಯಾವುದೋ ಒಂದು ಡ್ರೆಸ್ ಹಾಕೊತಿದ್ದೆ, ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಯಾವಾಗಲೂ ಇದೇ ಥರ ಡ್ರೆಸ್ ಹಾಕೋ ಕಲ್ಯಾಣಿ, ಚೆನ್ನಾಗಿ ಕಾಣಿಸ್ತೀಯಾ ಅಂತ ಆಸೆ ಎಲ್ಲ ಏನಿಲ್ಲ ನನಗೆ. ಮತ್ತೆ ಹೇಳು, ಯಾಕೆ ಹಾಕ್ಕೊಂಡಿದ್ಯಾ? ಏನಕ್ಕೆ ಇಷ್ಟ ಆಯಿತು ನಿನಗೆ? ನೀನೊಬ್ಳು ಹುಚ್ಚಿ ಕಣೆ. ನಾನು ಏನಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂತ ಕೇಳಬೇಕಾಗಿರೋ ಪ್ರಶ್ನೆನೇ ಕೇಳೋದು ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇದೆಯಾ ನೀನು? ಅದೆಲ್ಲ ಯಾವಾಗಿದ್ರೂ ಹೇಳೇ ಹೇಳ್ತೀಯ ಬಿಡು, ಆದರೆ ನೀನಂದ್ರೆ ರೇಗಿಸೋದು ಅಂದರೆ ನನಗಿಷ್ಟ. ಏನಿಲ್ಲ ಕಣೆ, ಇವತ್ತು ತುಂಬ ಆಸೆಪಟ್ಟು ಲಂಗದವಣಿ ಹಾಕ್ಕೊಂಡಿದ್ನಲ್ಲ, ಊರಲ್ಲೆಲ್ಲ ಒಂದ್ಸರಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಅಂತ ನೋಡಲಿ ಅಂತ ನಿನ್ನ ಜೊತೆ ಸುಮ್ಮನೆ ಇಲ್ಲಿ ಕರ್ಕೊಂಬಂದೆ ಅಷ್ಟೇ. ನೀನು ನಿದ್ದೆಗಡೆ ಬಾಡಿಗಣ ಅಂತ ತಿಳ್ಕೊಂಡಿದ್ಯಾ? ಕೋಪ ಮಾಡ್ಕೋಬೇಡ ಸುಮ, ವಿಷಯ ಅದಲ್ಲ ಕಣೆ. ನನಗೆ ಗೊತ್ತಿತ್ತು ವಿಷಯ ಬೇರೆ ಏನೋ ಇದೆ ಅಂತ. ಸರಿ ಅದೇನಂತ ಹೇಳು. ಏನು ಅಂದರೆ, ನೀನು ಯಾರಿಗೂ ಹೇಳಲ್ಲ ಅಂದರೆ ಹೇಳ್ತೀನಿ. ಹ್ಞೂ ಕಣೆ, ಇವಾಗ ನೀನು ಹೇಳಿದ ತಕ್ಷಣ ಹೋಗ್ಬಿಟ್ಟು ನಮ್ಮ ಅಪ್ಪಗೆ ಹೇಳ್ಬಿಟ್ಟು ಒಂದು 4 ಜನ ವಾಲ್ಗೋದವರು, ಆಮೇಲೆ ಒಂದಿಬ್ರು ತಪ್ಪೆ ಬಡಿಯೋರು ಎಲ್ಲರನ್ನೂ ಕರೆಸ್ತೀನಿ. ಊರಲ್ಲೆಲ್ಲ ಟಾಮ್ ಅಂತ ಸಾರ್ಕೊಂಬರೋದೇ ನನ್ನ ಕೆಲಸ. ಇಷ್ಟು ದಿವಸ ಅದನ್ನೇ ಅಲ್ವಾ ನಾನು ಮಾಡಿರೋದು, ಇನ್ನು ಮುಂದಕ್ಕೂ ಅದನ್ನೇ ಮಾಡ್ತೀನಿ, ಈಗಲೂ ಅದನ್ನೇ ಮಾಡ್ತೀನಿ. ಹೇಳು, ತಮಾಷೆ ಮಾಡಬೇಡ ಕಣೆ, ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ನನಗೆ ಕೋಪ ಬರ್ಸಿದ್ರೆ? ಆಯ್ತಮ್ಮ ತಾಯಿ, ತಪ್ಪಾಯ್ತು, ಕ್ಷಮಿಸ್ಬಿಡು, ಸರಿನಾ? ಸರಿ ಹೇಳು. ಏನಿಲ್ಲ, ಅದು ನಾಳೆ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬರೋಣ ಕಣೆ. ಪೋಸ್ಟ್ ಆಫೀಸ್ ಹತ್ರನಾ? ಯಾಕೆ? ಅದು ನನಗೊಬ್ಳಿಗೆ ಹೋಗೋಕ್ಕೆ ಭಯ ಆಗುತ್ತೆ ಕಣೆ, ಅದಕ್ಕೆ. ಅದು ನನಗೆ ಗೊತ್ತಿರೋ ವಿಷಯನೇ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅದನ್ನು ಹೇಳು. ಯಾಕೆಂದರೆ ಪೋಸ್ಟ್ ಆಫೀಸ್ಗೆ ಏನಕ್ಕೆ ಹೋಗ್ತಾರೆ ಸುಮಾ? ಲೆಟ್ರ್ ಪೋಸ್ಟ್ ಮಾಡಬೇಕು, ಅದಕ್ಕೆ. ಏನು ಲೆಟ್ರನ್ನ ನೀನು ಪೋಸ್ಟ್ ಮಾಡ್ತಾ ಇದೆಯಾ? ಯಾರಿಗೆ, ಎಲ್ಲಿಗೆ? ಯಾರಿಗೂ ಇಲ್ಲ ಕಣೆ, ಊರಿಗೆ. ಓ, ಅದೇ ಯಾವಾಗಲೂ ಹೇಳ್ತಿದ್ದಲ್ಲ, ಊರಲ್ಲಿ ನಮ್ಮ ಅತ್ತೆ ಮಾವ ಇದ್ದಾರೆ, ಬರ್ತಾರೆ ಅಂತ. ಅವರಿಗಾ? ಅವರಿಗೇನೆ. ಹೌದಾ? ಏನು ಇವಾಗ ಆ ಥರ? ಕಲ್ಯಾಣಿ ಅಳ್ತಾ ಇದೆಯೇನೆ, ಯಾಕೆ? ಅದು ಊರಿಂದ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರ ಅಮ್ಮ ಬಂದಿದ್ದಾರೆ ಕಣೆ. ಅವ್ರು ಬೆಳಿಗ್ಗೆಲ್ಲ ಏನು ಮಾತಾಡ್ತಿದ್ರು ಗೊತ್ತಾ? ಇಲ್ಲಿರೋ ನಿಮ್ಮ ಚಿಕ್ಕಮ್ಮನ ಕಾಟನೇ ನೀನು ತಡೆಯೋಕ್ಕಾಗಲ್ಲ, ಆ ಮುದುಕಿ ಬೇರೆ ಬಂದಿದ್ದಾಳ. ಹೌದು ಕಣೆ, ನಿನ್ನೆ ಸಾಯಂಕಾಲ ಬಂದರು. ಏನು ಮಾತಾಡ್ತಿದ್ರು ಗೊತ್ತಾ? ಏನು ಮಾತಾಡ್ತಾ ಇದ್ರು? ನಮ್ಮ ಚಿಕ್ಕಮ್ಮ ಊರಲ್ಲಿ ಹುಡುಗನ ನೋಡಿದಾರಂತೆ ಕಣೆ. ನಿಜವಾಗ್ಲೂ ನನಗಿಷ್ಟ ಇಲ್ಲ ಕಣೆ. ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ಕಲ್ಯಾಣಿ? ಹುಡುಗನ ನೋಡಿದ್ರೆ ಮದುವೆ ಮಾಡಿದ್ರೆ ಆರಾಮಾಗಿ ಮದುವೆ ಮಾಡ್ಕೊಂಡು ಹೋಗ್ಬೋದಲ್ವಾ? ಸುಮ್ಮನೆ ಈ ಕಷ್ಟ ಎಲ್ಲ ಯಾಕೆ ಬೇಕು ಹೇಳು ನಿನಗೆ? ಏನೇ ಸುಮಾ, ನೀನು ಹೀಗೆ ಮಾತಾಡ್ತೀಯಾ? ನಾನು ಅಷ್ಟು ಭಾರ ಆಗ್ಬಿಟ್ಟಿದ್ದೀನಿ ಇವ್ರಿಗೆ. ಮದುವೆ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಚಿಂತೆ ಇಲ್ಲ, ಆದರೆ ನಮ್ಮ ಚಿಕ್ಕಮ್ಮ ಒಳ್ಳೆ ಹುಡುಗನಂತೂ ನನಗೆ ನೋಡಿರಲ್ಲ ಕಣೆ, ಅದಕ್ಕೆ ನನಗೆ ಚಿಂತೆ. ಅದೇನೋ ನಿಜಾನೇ ಬಿಡು. ಸರಿ, ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾ? ಗೊತ್ತಿಲ್ಲ, ಆದರೆ ನಮ್ಮ ಅಜ್ಜಿ ನನಗೆ ನಮ್ಮೂರಲ್ಲಿ ನಮ್ಮ ಅತ್ತೆ ಮಾವ ಇರೋ ಅಡ್ರೆಸ್ ಕೊಟ್ಟಿದ್ರು. ನಿನಗೆ ಗೊತ್ತಲ್ಲ, ನನ್ನ ಚಿಕ್ಕಮ್ಮ ನನ್ನನ್ನು ಎಲ್ಲಿ ಹೋಗೋಕ್ಕೂ ಬಿಡೋದಿಲ್ಲ. ಅಂಥದ್ರಲ್ಲಿ ಅವ್ರನ್ನ ಒಂದು ದಿವಸಕ್ಕೂ ನಾನು ನೋಡಿಲ್ಲ. ಅವ್ರು ಹೇಗಿದ್ದಾರೋ ನನಗೆ ಗೊತ್ತಿಲ್ಲ. ಹೇಗೆ ಅವ್ರ ಮನೆಗೆ ಹೋಗೋದು ಹೇಳು? ಅದಕ್ಕೆ ಒಂದು ಲೆಟ್ರ್ ಹಾಕಿ ಬಂದರೆ ಅವರೇ ನಮ್ಮ ಮನೆಗೆ ಬರ್ತಾರಲ್ವಾ ಅಂತ.
ನೀನು ಹೇಳ್ತಾ ಇರೋದು ಸರಿನೇ. ಸರಿ ಬಿಡು, ನಾಳೆ ಹೋಗ್ಬಿಟ್ಟು ಬರೋಣ. ಪ್ಲೀಸ್ ಕಣೆ ಸುಮಾ, ಮತ್ತೆ ನಾನು ಹೇಳಿ ಕಳ್ಸೋಕ್ಕಾಗಲ್ಲ. ನಾಳೆ ಮರೀದೆ ಬಂದ್ಬಿಡು ಮನೆ ಹತ್ರ. ಬರ್ತೀನಿ, ಆದರೆ ನಿಮ್ಮ ಚಿಕ್ಕಮ್ಮಂಗೆ ಏನಂತ ಹೇಳಿ ಬರ್ತೀಯಾ? ಹೊಲ್ದತ್ರ ಹೋಗ್ತೀನಿ ಅಂತ ಹೇಳಿ ಬರ್ತೀನಿ, ಅವ್ರೇನು ಅನ್ನಲ್ಲ. ಸರಿ, ಬೇಗ ಹೋಗಿ ಬೇಗ ಬರೋಣ, ಸರಿನಾ? ಥ್ಯಾಂಕ್ಸ್ ಕಣೆ. ಸರಿ, ಇವಾಗ ಯಾಕೆ ಅಳ್ತಾ ಇದ್ದೀಯಾ? ಸುಮ್ಮನೆ ಇರು, ಇದೆಲ್ಲ ಏನು ಹೊಸ್ದಾ ನಿನಗೆ? ಅಳೋದು ನಿಲ್ಸು ಫಸ್ಟು.